ಅಸ್ಸಲಾಮಲೈಕುಂ ರಹಮತುಲ್ಲಾಹಿ ವಬರಕಾತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಇಂಡಿಯಾ, ಜೈ ಟಿಪ್ಪು ಸುಲ್ತಾನ್. ಸರ್ವರಿಗೂ ನಮಸ್ಕಾರ. ನಾನು ಶ್ರೀರಂಗಪಟ್ಟಣ ತಹಸೀಲ್ದಾರ್ ಅವರಲ್ಲಿ ವಿನಂತಿ ಮಾಡ್ಕೋತೀನಿ. ದಂಡಾಧಿಕಾರಿಗಳು ಹಾಗೂ ನಮ್ಮ ಜಿಲ್ಲಾಧಿಕಾರಿಗಳು ಮಂಡ್ಯ ಜಿಲ್ಲೆ ಅವ್ರ ಹತ್ರನೂ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ. ಸರ್, ಈ ದಯವಿಟ್ಟು ಈ ಮಕಾನ್ದಾರ್ ಕಮಿಟಿ ಅವ್ರು ಯಾರು ಅಂತ ನಮ್ಗೆ ಗೊತ್ತಿಲ್ಲ ಸರ್. ಈ ಮಕಾನ್ದಾರ್ ಕಮಿಟಿ ಸ್ವಯಂ ಘೋಷಿತ ಕಮಿಟಿನ ಇಲ್ಲ ಯಾವ ಅಂಡರಲ್ಲಿ ಕಮಿಟಿ ಇವರು? ಈ ವಕ್ಫ್ ಬೋರ್ಡ್ ಆಸ್ತಿಗಳಿಗೆಲ್ಲ ಇವರು ಹೇಗೆ ಮಕಾನ್ದಾರ್ ಕಮಿಟಿಯವರು ಬಂದರು? ಏನಕ್ಕೋಸ್ಕರ ಇರೋದು? ಈ ಪಬ್ಲಿಕ್ಕೋಸ್ಕರ ಏನು ಮಾಡಿದ್ದಾರೆ ಇವರು ಏನಕ್ಕೋಸ್ಕರ ಇರೋದು? ಸ್ವಯಂ ಘೋಷಿತನ ಇವರಿಗೆಲ್ಲ ಈ ವಕ್ಫ್ ಬೋರ್ಡ್ ಆಸ್ತಿಲೆಲ್ಲ ಮಕಾನ್ದಾರ್ ಕಮಿಟಿಯವರೆಲ್ಲ ಹೆಂಗೆ ಸೇರ್ಕೊಂಡ್ರು ಇವರು? ಈ ಪ್ರಾಪರ್ಟಿಗಳೆಲ್ಲ ಹ್ಯಾಕ್ ಸೇಲ್ ಆಗ್ತಾ ಇದೆ? ಇವರು ಯಾರು ಇದೆಲ್ಲ ಈ ವಕ್ಫ್ ಬೋರ್ಡ್ ಪ್ರಾಪರ್ಟಿಗಳೆಲ್ಲ ಸೇಲ್ ಆಗೋದಕ್ಕೆ ಮತ್ತು ಕೋರ್ಟಲ್ಲಿ ಹೋಗಿ ವಾದ ಮಾಡೋದಕ್ಕೆ ಇವರು ಎಲ್ಲದಕ್ಕೂ ಇವರು ಹೇಗೆ ಹಕ್ದಾರ ಆಗ್ತಾ ಇದ್ದಾರೆ? RTCಗಳಲ್ಲೆಲ್ಲ ಇವ್ರ ಹೆಸರೆಲ್ಲ ಹೇಗೆ ಬರ್ತಿದೆ? ಈ ಮಕಾನ್ದಾರ್ ಕಮಿಟಿಯವರು ಇವ್ರು ಸ್ವಯಂ ಘೋಷಿತ, ಇವರು ಏನಕ್ಕೋಸ್ಕರ ಇದೆ? ಈ ಪಬ್ಲಿಕ್ಕೋಸ್ಕರ ಇದ್ದಾರಾ ಇಲ್ಲ ಇವ್ರಿಗೋಸ್ಕರ ಮಾಡ್ಕೊಂಡಿದ್ದಾರಾ? ದಯವಿಟ್ಟು ಇದು ಒಂಚೂರು ತಿಳಿಸಿ, ತನಿಖೆ ನಡೆಸಿ ದಯವಿಟ್ಟು ಜನಗಳಿಗೆ ಪುಣ್ಯ ಕಟ್ಕೊಳ್ಳಿ ಸರ್. ನೀವು ಟಾಸ್ಕ್ ಫೋರ್ಸ್ ಆಫೀಸರು, ಜಿಲ್ಲಾಧಿಕಾರಿ ಮಂಡ್ಯ ಜಿಲ್ಲೆ, ಶ್ರೀರಂಗಪಟ್ಟಣ ತಹಸೀಲ್ದಾರ್, ದಂಡಾಧಿಕಾರಿಗಳು, ನೀವು ಕೂಡ ಟಾಸ್ಕ್ ಫೋರ್ಸ್ ಆಫೀಸ್ ಇದರಲ್ಲೇ ಬರ್ತೀರಾ. ಯಾಕೆ ಇದು ವಕ್ಫ್ ಬೋರ್ಡ್ ಬಗ್ಗೆ ನಮಗೆ ದಯವಿಟ್ಟು ಇದ್ರ ಬಗ್ಗೆ ಹೇಳಿ ಪುಣ್ಯ ಕಟ್ಕೋಬೇಕು ಅಂತ ಹೇಳಿ ವಿನಂತಿ. ಕರ್ನಾಟಕ ಸರ್ಕಾರಕ್ಕೂ ವಿನಂತಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಇಂಡಿಯಾ, ಜೈ ಟಿಪ್ಪು ಸುಲ್ತಾನ್.